नमस्कार माझ्या श्री सद्गुरु ज्ञानेश्वर बोला मुंडले रामकृष्ण जय जय
या संतासले हेतु मध्ये तुझे काही मागे होते तो गावने आता उदारत होई मध्ये ते काही संताचे ज्ञानदेव सध्या कीर्तन चालू ಆಗ್ತದ
ಯಾವ್ದು ಬರ್ಬಾರ್ದೆ ಸರಿ ಕಾಣದ ಆಯ್ತು ಬರ್ಬಾರ್ದ सरले नाग्या ಪ್ರಭು ಪಂಡರಿ ರಾಯನ ಪಾದಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ವಾಮಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಾಯಿ ರುಕ್ಮಿಣಿ ಪಾದಕ್ಕೆ ದಂಡವತ ನಮಸ್ಕರಿಸಿ ಸಂತರಿಗೂ ಶರಣರಿಗೂ ಶುದ್ಧ ಪುರುಷರಿಗೂ ನಮಸ್ಕರಿಸಿ ಹಾಗೂ ಕ್ಷೇತ್ರದ ಅಧಿಷ್ಠಾನ ಮೂರ್ತಿ
ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆದಿಶಕ್ತಿ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿ ಕೂಡಿದಂತ ಎಲ್ಲ ತಾಯಂದರಿಗೆ ನಮಸ್ಕರಿಸಿ, ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ, ಈ ತಾಕರಿ ಇದು ಹೋಳಿ ಕಾಮಾನ ಜಾತ್ರೆ ಅಲ್ಲ, ಇದು ಸತ್ಸಂಗ. ಇಲ್ಲಿ ಏನಾಕತಿ ಅಂದ್ರ ಸ್ವಲ್ಪ ಗಲಾಟೆ ಮಾಡಿದ್ರ ಹಸದ ಊಟ ಮಾಡುವಾಗ ತುತ್ನಾಗ ಒಂದು ನನ ಬಂದ್ರೆ ಮನುಷ್ಯ ಕಸಿ ಆಕತ್ತಲ್ಲ. ಹಸದ ಗಬಾ ಗಬ ಉಣ್ಣುವಾಗ ತುತ್ನಾಗ ಒಂದು ನನ ಬಂತಂದ್ರ ತುಮಿ ಸಂತಮಾಯ ಭಾಪ ಕೃತವಂತ ಕಾಯ ನ್ಯಾಪತಿತ ಕೀರ್ತಿವಾನ. ಜಗದ್ಗುರು ತುಕಾರಾಮ್ ಮಹಾರಾಜರು ಮಹಾರಾಷ್ಟ್ರದೊಳಗೆ ದೇವು ಗ್ರಾಮ ಅಂತ ಐತಿ, ಪುಣ್ಯಕ್ಷೇತ್ರ ದೇವು. ಆ ದೇವು ಗ್ರಾಮದೊಳಗ ಜನ್ಮ ಎತ್ತಿದಂತ ಜಗದ್ಗುರು ತುಕಾರಾಮರು ಜಗತ್ತಕ್ಕೆ ಗುರು ಅನಿಸ್ಕೊಂಡ್ರು, ಜಗದ್ಗುರುಗಳು. ಅವ್ರು ಹೇಳ್ತಾರೆ ಇವತ್ತ ತುಮಿ ಸಂತಮಾಯ ಭಾಪ ಕೃತವಂತ. ಮರಾಠಿ ಅಕ್ಷರ ಬಂದ್ರೆ ನಾವು ಹೇಳೋರು ಕನ್ನಡದವ್. ಮರಾಠಿ ಒಂದು ಶಬ್ದ ಮಿಸ್ಟೇಕ್ ಆದ್ರೆ ಅರ್ಥ ಬೇರೆ ತೋರಿಸ್ತಾರೆ. ಅದಕ್ಕೆ ಒಂದು ಶಬ್ದ ಇವ್ರೇಂತಾರ್ರಿ, ಸುಂದರ ಜಾನವೇ ಉಬೇವಿಟ್ಟವರಿ ಕರ್ರ ಕಟಾವರಿ ಠೇವಣಿ ಅಂತ ಐತಾರೆ. ಇವ್ರೇನಂತಾರ, ಸುಂದರ ಜಾನ ಉಬೇವಿಟ್ಟವರಿ ಕರಿ. ಅದಕ್ಕ ಕನ್ನಡದವ್ರಿಗೆ ಸ್ವಲ್ಪ ಮರಾಠಿ ಶಬ್ದ ಅವಘಡ. ಅದಕ್ಕೆ ಇಲ್ಲಿ ಹೇಳ್ತಾರೆ ತೊಮಿ. ತೊಮಿ ಅಂತಂದ್ರ ನೀವು, ಹಮಿ ಅಂತಂದ್ರ ನಾ. ಹೆಚ್ಚಾನ ಹಿರಿತನ ಇರಾಕಿಲ್ಲ, ಎಲ್ಲಾ ಟೆಜರು ಅವನ ಕೈಯಾಗ ಅವಂದ ಹಿರಿತಾನ. ಹೆಣ್ಮಗಳು ಯಾರಿಗೇನ ದಾನ ಮಾಡ್ಬೇಕಂತ ಕೇಳ್ಕರೆ ಆದ್ರಾಕಿ ಕೈಯಾಗ ಏನು ಹಿರಿತನ. ಗಂಡ ಮತ್ತು ರಕ್ತದ ವ್ಯವಹಾರ ಮಾಡ್ಬೇಕಂತ ಕುದುರೆ ಹತ್ಕೊಂಡು ಹೋದ ಮಧ್ಯಾಹ್ನ ಟೈಮ ಹೆಣ್ಮಗಳು ಒಳಗ ರೊಟ್ಟಿ ಬಿಡಿಸ್ರು, ಮಕ್ಕಳ ಮರಿ ಏನು ಇದ್ದಿದ್ದಿಲ್ರಿ. ಅದೇ ಟೈಮ್ಗೆ ಒಬ್ರು ಸಂತರು ಬಂದ್ರು. ಯಾವ ಕುಂಡಲಿ ಕೊಂದರ ವಿಠಲ ಶ್ರೀಜ್ಞಾನದೇ ತುಕಾರಾಮ್ ಅಂದ್ರು. ಬಾಗಲ್ನಾಗ ನಿಂತು ಯಾರದರಿ ಅವ ಒಳಗ ಅಂತಂದ್ರು. ಅದೇನ್ ಬರಿಯಪ್ಪ, ಅದೇನ್ ಬರ್ರಿ, ಏನ್ ಬೇಕಾಗಿತ್ರಿ ಮಹಾರಾಜ್ರ? ಏನಿಲ್ವಾ, ನನಗೆ ಯಾಕೋ ಹೊಟ್ಟೆ ಹಸುವಾಗ್ಯದ. ಪರಮಾತ್ಮ ನಿಮ್ ಮನೆಗೆ ಬರುವಾಗ ನನಗೆ ಆಜ್ಞೆ ಮಾಡಿದ, ಏನಾರು ನಮಗ ಪ್ರಸಾದ ಇದ್ರೆ ಕೊಡ. ಹೆಣ್ಮಗಳಂದ್ರು, ನಾ ಬಂದ 60 ವರ್ಷ ಆಗಿ ಹೋತು ಗಂಡನ ಮನೆಗೆ ಬಂದ. ಯಾರಿಗೊಂದು ಅನ್ನದಾಗ ದಾನ ಮಾಡಕ್ ನನ್ ಗಂಡ ಕೊಡುವಲ್ಲ, ಇಲ್ಲಿ ಮಟ್ಟ ದಾನ ಧರ್ಮನ ಮಾಡಕ್ ಕೊಡುವಲ್ಲ, ಅಷ್ಟು ಚಿಪ್ಪನ ಗಂಡ. ಈಗ ನನ್ ಗಂಡ ಇಲ್ಲ, ಹೋಗ್ಯಾನ. ಈಗ ನನಗೆ ಅವಕಾಶ ಸಿಕ್ಕತ್ತಿದ್ರೆ ಕಳ್ಕೋಬಾರ್ದು. ಸಂತ್ರ ಅಂದ್ರೆ ವಿಠಲ ಸ್ವರೂಪ. ನಾ ಮನೆಗೆ ಬಂದಾರಂತ 4 ರೊಟ್ಟಿ ತಂದು ಸ್ವಂತ ಜೋಳಿಗಾಗ ಹಾಕಿ ಅಟ್ ಚಟ್ನಿ ಏನೋ ಹಚ್ಚಿ ಸಂತರ ಆಶೀರ್ವಾದ ಮಾಡಿ, ಯಾವ ನಿನಗ ಅಂತ್ಯಕಾಲ ಬಂದಾಗ ಈ 4 ರೊಟ್ಟಿ ದಾನ ಮಾಡಿಯಲ್ಲ, ಈ 4 ರೊಟ್ಟಿ ಪುಣ್ಯ ನಿನ್ನ ಕಾಪಾಡ್ಲಿವ, ನಿನ್ನ ಕುಂಕುಮ ಸೌಭಾಗ್ಯ ಉಳಿಸಲಿ ತಾಯಿ ಅಂತ್ಯಕಾಲ ಬಂದಾಗ ಅಂತ ಆಶೀರ್ವಾದ ಮಾಡಿದ. ಏನಾತ್ರಿ, ಗಂಡ ಸಾಕಟ್ಟು ಮತ್ತು ರತ್ನ ವಜ್ರ ವೈಡ್ರು ಎಲ್ಲ ವ್ಯಾಪಾರ ಮಾಡಿದ, ಸಾಕಟ್ಟು ರೊಕ್ಕ ಬಂದವ್ರಿ. ದೊಡ್ಡ ಗಂಟು ಕಟ್ಟಿ ಕುದುರೆ ಮೇಲೆ ಇಟ್ಕೊಂಡು ಹೊಡ್ಕೊಂಡು ಮನಿಗೆ ಹೊಳಿ ತಿರುಗಿ ಬರ್ತಿದ್ದ. ಬರ್ಬೇಕತ್ತಿ ದೊಡ್ಡ ಗುಡ್ಡದಾಗ ಕಾಲು ದಾರಿ ಹಿಡಿದು ಬರ್ದಿತ್ತು. ರಾತ್ರಿ 10, 11, 12 ಗಂಟೆ ಆತ್ರಿ. ಮಿಂಚಿದ ಕಾಣ್ತತಿ, ಮಿಂಚಿದ್ರೆ ಕಾಣವಂತು. ಕಟ್ಟು ಕರಗತ್ಲ ಕುದುರೆ ರಗಡ್ ಹೊಡೆದ, ಮುಂದೆ ಹೋಗೋ ಹೊತ್ತ ಗುಡ್ಡದಾಗ. ಮುಂದೆ ಹೋಗ್ಲಿಲ್ಲ, ಇನ್ನೇನ್ ಮಾಡುದು, ಇಲ್ಲೇ ಗುಡ್ದಾಗ ಕೆಳಗೆ ಒಂದು ಗಿಡಕ್ಕೆ ಕಟ್ಟೆ, ಮ್ಯಾಲ ಗಿಡದಾಗ ಕುಂಡ್ರಬೇಕು ರೊಕ್ಕದ ಗಂಟೆ ಇಟ್ಕೊಂಡಂತ. ಮ್ಯಾಲ ಹತ್ತಿ ರೊಕ್ಕದ ಗಂಟೆ ತೆಕ್ ಹಾಕೊಂಡು ಕುಂತ. ಅವಾಗೆಲ್ಲ ನಿದ್ಯದ ಏನು ಬರ್ಲಿಲ್ಲ, ಮೊದಲ ಜಿಪ್ಪುನ. ಅಲ್ಲಿ ಏನಾತ, ಈ 4 ಮಂದಿ ತುಡುಗರು ಲಕ್ಕುಂಡಿ ಅಂತ ಗ್ರಾಮಕ್ಕೆ ಬಂದ್ರೆ ಬೆಳತನಕ ಗ್ವಾಡಿ ಹರಿ ಎಲ್ಲಿ ಅವ್ರಿಗೆ ತುಡುಗು ಮಾಡಕ ಅನುಕೂಲ ಆಗಲಿಲ್ಲ. ನಿರಾಸೆಯಾಗಿ ಬೇಜಾರಾಗಿ ಅದ ದಾರಿ ಅವ್ರು ಹೊಂಟಿದ್ರು. ದೊಡ್ಡ ಬ್ಯಾಟ್ರಿ ಇದ್ವು ಅವ್ರ ಕಡೆ, ಬ್ಯಾಟ್ರಿ ಫೋಕಸ್ ಹೊಡ್ಯಾಕತ್ರಿ. ಆ ಬ್ಯಾಟ್ರಿ ಬೆಳಗ್ಗೆ ಕುದುರೆ ಹೀಕರ್ಸಾಕತ್ರಿ, ಕುದುರೆ. ಹಾ ಅಂದಿವ, ಯಾರಪ್ಪ ಬ್ಯಾಟ್ರಿ ಹೊಡ್ಯವ್ರು ಅಂತಿದ್ದ ಗಿಡದ ಮೇಲೆ ಕುತ್ಕೊಂಡು. ಇಲ್ಲಿ ಯಾರೋ ಕುದುರೆ ಕಟ್ಟ್ಯಾರ, ಕುದುರೆ ಕಟ್ಟಬೇಕಾದ್ರೆ ಕುದುರೆ ಮಾಲಕ್ ಇರಾಕಬೇಕ ಇಲ್ಲಾರ ಅಂತ ಎಲ್ಲಾ ಕಡೆ ಬ್ಯಾಟ್ರಿ ಹೊಡೆದ್ರು. ಮ್ಯಾಲ ಕುಂತಿದ್ದೆವು ಗಂಟು ತೆಕ್ ಹಾಕೊಂಡು ಹಂಗ
ಏಯ್ 4 ಮಂದಿ ಅದೇವ್ ನಾವು, ಒಬ್ಬೊಬ್ಬ 10 ಮಂದಿ ಹೊಡೆದು ಕೆಡ್ತೇವ್, ಹಂಗದೇವ್ ನಾವು ತಾಕತ್. ಮೊದಲ ತುಡುಗ್ರು ನಾವು ಜೀವದ ಮಠ ಸರ್ತಿ. ನೀವು ಹಬ್ಬ ಅದಿ, ರಾತ್ರಿ ಬಿಡಿಸ್ಕೊಳ್ಳೋರು ಯಾರು ಇಲ್ಲ, ಸುಮ್ಮನೆ ತೆಳಗಿಳದ ಬಾ, ಆ ಗಂಟೆ ಏನತಿ ಸುಮ್ಮನೆ ಕೊಟ್ಟ ಜೀವ ಉಳಿಸ್ಕೊಂಡು ಮನೆಗೆ ಹೋಗೋ ಅಂತಂದ್ರು. ಎಂದು 10 ಪೈಸಾ ದಾನ ಮಾಡಿದವಲ್ಲ ಏವಂದ, ತೆಳಗಿಳಿದು ಬರ್ತೇನೆ ಕರೆ, ಒಟ್ಟು ಗಂಟೆ ಕೊಡುದಿಲ್ಲ ಅಂದ. ನಾನು ಕೊಂದ್ರು ಗಂಟೆ ಕೊಡುದಿಲ್ಲ ಅಂದ. ಗಟ್ಟಿ ಕೆಕ್ ಹಾಕೊಂಡಿದ್ದೀನಿ. ಇಳ್ದಾರ ಬಾ ತೆಳಗಂದ್ರ ಅವ್ರು. ಇಳಿದು ಬಂದ ಹೊಟ್ಟಿ ಬಿಡದ್ ಗಂಟೆ ಇಟ್ಕೊಂಡು ಕಾಪು ಬಿದ್ದು ಬಿಟ್ರು. ಇವ್ರ ಅಂದ್ರು ಹಂಗ ಸರಳ ಗಂಟೆ ಕೊಡುದಿಲ್ಲ ಇವ, ಒಂದು ಮಾರುದ್ದ ಹಸಿ ಬಡಗಿ ಕಡ್ಕೊರಿ ಇವಂಗಂದ್ರ. ಮಾರುದ್ದ ಹಸಿ ಬಡಗಿ ಕಡ್ಕೊಂಡು ಕುಸಿಬಿ ತಟ್ಟ ಚಪ್ಪರಿಸ್ತಾರಲ್ರಿ, 4 ಕಡೆ ನಿತ್ ಹಂಗ ಚಪ್ಪರ್ಸಕ್ ಚಾಲು ಮಾಡಿರು. 4 ರೊಟ್ಟಿ ಬಂದು ಸುತ್ತು ಕಡೆ ಪ್ರದಕ್ಷಿಣೆ ಹಾಕಕತ್ತು. ಅವನು ಸುತ್ತು ಕಡೆ ಇವು ಗುರ್ರಿ ಕಟ್ಟಿ ತಲೆ ಹೊಡಿಬೇಕಂತ ನಾ ರೊಟ್ಟಿ ಮೇಲೆ ಪೆಟ್ಟು ಬೀಳ್ತದ. ಇವು ಗುರ್ರಿ ಕಟ್ಟಿ ನನಗ್ ಹೊಡಿಬೇಕಂತ ನಾ ರೊಟ್ಟಿ ಮೇಲೆ ಪೆಟ್ಟು ಬೀಳ್ತದ. ಇವು ಗುರ್ರಿ ಕಟ್ಟಿವ ತೊಡಿಗೆ ಹೊಡಿಬೇಕಂತ ರೊಟ್ಟಿ ಮೇಲೆ ಪೆಟ್ಟು ಬೀಳತ್ತದ. ಬೆಳ ತನಕ 6 ಗಂಟೆ ಮಟ ಜುಮ್ಮ ಬೆಳಕಾಗ ಮಟ್ಟ ಹೊಡೆದ್ರಿ, ಆ ರೊಟ್ಟಿ ಮೇಲೆ ಪೆಟ್ಟು ಬಿದ್ದು ಅವು ಒಂದು ಪೆಟ್ಟು ಬೀಳ ಹೊಡೆದ ಕೈ ಸೋತ ಶಕ್ತಿ ಇಲ್ದಂಗಾತು. ನಿರಾಸೆಯಾಗಿ ಮಣಿ ಕಡೆ ಹೋದ್ರೆ ಬಿಟ್ಟುಕೊಟ್ಟು ಆಗ ಎದ್ದು ಕಾಸು ಗಂಟು ತಗೊಂಡು ಕುದುರೆ ಮೇಲೆ ಇಟ್ಕೊಂಡ ಮಣಿಗೆ ಬಂದ. ಜುಮ ಬೆಳಕಾಗ್ತಿತ್ತು. ಬಂದ ಬಾಗಲ್ದಾಗ ನಿಂತ, ಮಡದಿ ಕದ ತೆಗೆದು ನೋಡ್ತಾಳ, ಕಾಲಿಗೆ ನೀರು ಕೊಡ್ತಾಳ, ಮಾತಾಡಿಸ್ತಾಳ. ಯಾಕ್ರಿ ಅಂತಾಳ. ಯಾಕೆ ಒಟ್ಟ ಮಾತಾಡಕ್ ಬಾಯಿ ಬರುವಂತ್ರಿ ನೀವು. ಎಂತ ಕೆಕ್ಕರ ಮಕ್ಕಳಿಗೆ ಎಲ್ಲಿಂದ ಬಂದ್ರಿ, ಎಲ್ಲಿ ವಸ್ತಿ ಮಾಡ್ರಿ, ಏನ್ ಗಾಬರಿಯಾಗಿ ಹೆಣ್ಮಗಳ ಮಾತಾಡಿಸ್ತಾಳ, ಮಾತಾಡಕ್ ಭಯ ಬರುವಂತ. ಹಿಂದಾಗಡೆ ಕೈಕಾಲು ತಕೊಂಡು ಕುಂತ ಒಂದು ಅರ್ಧ ತಾಸಿನ ಮೇಲೆ ಮಾತಾಡಕ್ ಬರಾಕೈತಿ. ಏನ್ ಹೇಳಿ, ಯಾಕ್ರಿ ಬಹಳ ಕತ್ಲಾತು. ಕಾಡದಾರಿ ಹಿಡಿದು ಬರುವಾಗ ರಗಡ ಹೊದ್ನೆ ಕುದುರೆ ಮುಂದೆ ಹೋಗಲಿಲ್ಲ. ಒಂದು ಗಿಡಕ್ಕೆ ತೆಳಗ್ ಕುದುರೆ ಕಟ್ಟಿ ಮ್ಯಾಲ ರೊಕ್ಕದ ಗಂಟು ಹಿಡ್ಕೊಂಡು ಗಿಡದಾಗ ಹತ್ತಿ ಕುಂತಿ 4 ಮಂದಿ ತುಡುಗರು ಬಂದ ಇಳಿ ಅವನ್ನೆಲ್ಲ ಕೊಡೋದು ಸತ್ತು ಕೊಡೋದಿಲ್ಲ. ನೀ ಹಟ್ಟಿ ಬಿಡ ತಗೊಂಡು ತಾಪ್ ಬಿದ್ದಿ ಬೆಳತನಕ ಮಾಡಿದ್ರು. ಬಡಗಿ ಕಡ್ಕೊಂಡ 4 ರೊಟ್ಟಿ ಸುತ್ತು ಕಡೆ ಪ್ರದಕ್ಷಿಣೆ ಹಾಕಿದೆವು. ರೊಟ್ಟಿ ಮೇಲೆ ಪೆಟ್ಟು ಬಿತ್ತು ಹೊರತಾಗಿ ನನಗೊಂದು ಪೆಟ್ಟು ಬೀಳಲಿಲ್ಲ. ಹೊಡೆದವರು ಸಾಕಾಗಿ ಮನೆ ಕಡೆ ಹೋದ್ರು. ಇದು ಕುದುರೆ ಹತ್ಕೊಂಡು ಬನ್ನಿ. ಯಪ್ಪ ಪಾಂಡುರಂಗ ವಿಠಲ ಶ್ರೀಮನ್ನಾರಾಯಣ ಭಕ್ತ ರಕ್ಷಕ ಭಗವಂತ, ನಿನ್ನ ಸೇವೆ ಮಾಡ್ತಕ್ಕಂತ ಸಂತರಿಗೆ 4 ರೊಟ್ಟಿ ಜೋಳಿಗೆ ಹಾಕಿದ್ದಕ್ಕೆ ನೀವು ಆಶೀರ್ವಾದ ಮಾಡಿರಲ್ಲ. ಅಂತ್ಯಕಾಲದೊಳಗೆ ನಿನ್ನ ಕುಂಕುಮ ಸೌಭಾಗ್ಯ ಉಳಿಲಿ ತಾಯಿ, ಇದ ಪುಣ್ಯ ಅಲ್ಲಿ ಕಾಪಾಡ್ಲಿ ಅಂತ ಆಶೀರ್ವಾದ ಮಾಡಿರಲ್ಲ. ಪರಮಾತ್ಮ ಭಗವಂತ ಅದೀಪಾಣನ ಮ್ಯಾಲ ನನ್ನ ಕುಂಕುಮ ಭಾಗ್ಯವನ್ನು ಉಳಿಸಿದೆಲ್ಲ ಪಾಂಡುರಂಗ ವಿಠಲ. ನೋಡ್ರಿ, ಇಂಥ ಪುಣ್ಯ ಕಾರ್ಯಕ್ಕೆ ದಾನ ಧರ್ಮ ಮಾಡಬೇಕು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ನಿನಗೆ ಕಟ್ಟಿಟ್ಟ ಬುತ್ತಿ ಸರ್ವ. ಸತ್ಕಾರ್ಯಕ್ಕೆ, ದೇವತಾ ಕಾರ್ಯಕ್ಕೆ ದಾನ ಕಾಣಿಕೆ ಕೊಟ್ಟು ದಾನ ಧರ್ಮ ಮಾಡಿದ್ದು ಭಯ ಹೋಗಿಲ್ಲ ಅಂತ ನೋಡಿ. ಅದ ಮುಂದೆ ಕಟ್ಟಿಟ್ಟದ ಬುತ್ತಿ ಅಂತಾರೆ, ಕಟ್ಟಿಟ್ಟದ ಪುಣ್ಯದ ಗಂಟೆ. ಹಿಂದಿನ ಪುಣ್ಯವನ್ನು ಮುಂದೊಂದು ನೋಡಬೇಕಾತ್ಮ, ಮುಂದಿನ ಪುಣ್ಯವನ್ನು ಹಿಂದಿನ ಪುಣ್ಯ ಹಿಂದ್ ನೋಡಬೇಕು, ಹಿಂದಿನ ಪುಣ್ಯ ಮುಂದೊಂದು ನೋಡಬೇಕಾತ್ಮ ಅಂತ ಹೇಳ್ತಾರೆ. ಸಾಕಪ್ಪ ಆತ ಬ್ಯಾಸರಾಗಿತ್ತು ಅಂತರಿನಿಂದ್ರ ಅದಕ್ಕೆ ಹೇಳ್ತಾರ, ಈ ಜನ್ಮವನ್ನು ಪುಣ್ಯ ಮಾಡಿದ್ದೀವಿ ಅಂತಂದ್ರ, ದಾನ ಧರ್ಮ ಮಾಡಿದ್ದೀವಿ ಅಂತಂದ್ರ ಆ ಪುಣ್ಯ ದಾನ ಧರ್ಮ ಎಲ್ಲಿ ಡಿಪಾಸಿಟ್ ಆಕತ್ರಿ? MG ಬ್ಯಾಂಕಿನಾಗ, ಸಿಂಡಿಕೇಟ್ ಬ್ಯಾಂಕಿನಾಗ ಆಗೋದಿಲ್ರಿ. ಪರಮಾತ್ಮ ವೈಕುಂಠ ಬ್ಯಾಂಕಿನಾಗ ಡಿಪಾಸಿಟ್ ಆಕತ್ತ. ನಾವು ದಾನ ಧರ್ಮ ಮಾಡಿದ್ವಿ. ಈ ಜನ್ಮದಾಗ ಪುಣ್ಯ ಮಾಡಿದ್ದು ಮುಂದಿನ ಜನ್ಮದೊಳಗೆ ಊಟ ಮಾಡ್ಬೇಕಾಕತ್ತದ. ಹಿಂದಿನ ಪುಣ್ಯವನ್ನು ಹಿಂದುಂಡುಡ್ಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಡ್ಬೇಕಾತ್ಮ. ನಾವು 10 ಲಕ್ಷ ರೂಪಾಯಿ MG ಬ್ಯಾಂಕಿನಾಗ ಡಿಪಾಸಿಟ್ ಇಟ್ಟೇವ ಅಂತಂದ್ರ ಒಂದು ದಿವಸ ನಾವು ಕೊಟ್ಟಕ್ಕಂತ ಹೋಗವ್ರ, ಆ ಗಂಟು ನಮ್ ಬೆನ್ ಹತ್ತಿ ಬರೋದಿಲ್ಲ. ಅವ್ರ ನೋಡಿ ಏನ್ ಮಾಡ್ತಾರ್ರಿ, ಬ್ಯಾಂಕಿಗೆ ಜಮಾ ಮಾಡ್ಕೊಂಡ್ ಬಿಡ್ತಾರ. ಇದಕ್ಕೆ ಯಾರು ದಾತಾರಿಲ್ಲ, ಏನ್ ಹೊಡ್ ರೊಕ್ಕ ಒಯ್ದಿರಲ್ಲ. ಅದಕ್ಕೆ ರೊಕ್ಕ ಇಟ್ಟದ್ ಇಲ್ಲೇ ಬಿಟ್ಟು ಹೋಗ್ಬೇಕು. ಹಿಮಾಲಯದ ಸೂಜಿ ಮಣಿ ಸಹಿತ ಒಯ್ಲಿಕ್ಕ ಯಾರಿಗೆ ಅಧಿಕಾರ ಇಲ್ಲ.
ಶರೀರ ಬಿಟ್ಟ ಜೀವಾತ್ಮ ಹೋಗ್ಬೇಕಂತಿದ್ರ ಆ ಜೀವಾತ್ಮ ಹೆಂಗಿರ್ತೈತಿ ಕಣ್ಣಿ ಕಾಣುವಲ್ಲ ಗಾಳಿ ಸ್ವರೂಪ ಇರ್ತದೆ. ಆ ಗಾಳಿಗೆ ಏನಾರು ಒಯ್ಯಾಕ ಬರ್ತೈತೇನ್ರಿ? ಏನು ಒಯ್ಯಾಕ ಬರಲ್ಲ. ಅದಕ್ಕೆ ಸತ್ಕಾರ್ಯಕ್ಕೆ ಪುಣ್ಯ ದಾನ ಧರ್ಮ ಮಾಡಿದ್ದು ಪರಮಾತ್ಮನ ಬ್ಯಾಂಕಿನಾಗ ಜಿತಾಜಿತಕ್ಕದ ಭಯ ಹೋಗಲ್ಲ ಅಂತ ಹೇಳ್ತಾರ. ತುಮಿ ಶಾಂತಮಾಯ ಭಾತ ಕೃಪಾವಂತ ಕಾರ್ಯಮ್ಯಾತೇತ ಕೀರ್ತಿವಾನ ಅವತಾರ ತುಮಾಧರಾಯ ಕಾರಣ ಉದ್ಧಾರಾಯ ಜನ ಮಹಾದೋಷಿ ವಾಡವಾಯ ಸುಖ ಭಕ್ತಿ ಭಾವ ಧರ್ಮ ಕುಲಾಚಾರ ನಾಮ ವಿಠೋದ್ಭಾತಿ ಅವತಾರ ತುಮಾಧರಾಯ ಕಾರಣ ಉದ್ಧಾರಾಯ ಜನ ಮಹಾದೋಷಿ. ಏನು ನೀಡಿದ್ರು ಜಗತ್ತಿನ ಎಲ್ಲ ಮಾನವರಿಗೆ ಅಂತಂದ್ರ ಪರಮಾತ್ಮ ನಾಮಾಮೃತವನ್ನ ನೀಡಿದ್ರು. ಎಲ್ಲರೂ ನಾಮಸ್ಮರಣೆ ಮಾಡಕ್ ಹಚ್ಚಿದ್ರು. ನಾಮಸ್ಮರಣೆ ಮಾಡ್ರಿಪ್ಪ, ಭಜನೆ ಮಾಡ್ರಿ, ಇಂಥ ಸತ್ಸಂಗಗಳು ಭಾಗಿಯಾಗಿ ಪುರಾಣ ಪುಣ್ಯ ಕಥೆ ಕೇಳ್ರಿ, ಮನುಷ್ಯ ಜನ್ಮ ಸಾರ್ಥಕ ಆಗತ್ತದ. ಸಂತರು ಅವತಾರ ತಗೊಂಡು ಬಂದ ಜಗತ್ತಿನ ಮಾನವರಿಗೆಲ್ಲ ಭಕ್ತಿ ಬೋಧ ಮಾಡಿದ್ರು. ಇನ್ನು ಕೊನೆ ಸೇವರ್ದೊಳಗ ಕಡಿ ಚೇರ್ದೊಳಗ ತುಕಾಮಣೆ ಗುಣ ಚಂದನಾಚೆ ಅಂಗಿ ತೈಸೆ ತುಮಿ ಜಗಿ ಸಂತ ಜನ. ಚಂದನ ಅಂದ್ರೆ ಗಂಧದ ಕಟ್ಟಿಗೆ. ಗಂಧದ ಕಟ್ಟಿಗೆ ಗಂಧದ ಕಟ್ಟಿಗೆ ಹೆಂಗತ್ತಂತಂದ್ರ ಕಲ್ಲ ಮೇಲೆ ನೀರ್ ಹಾಕಿ ಗಂಧದ ಕಟ್ಟಿಗೆ ತೈರಿ ಗಮ್ಮ 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 ಸುವಾಸನೆ ಕೊಡ್ತದ. ಗಂಧ ಲೇಪನ ಮಾಡ್ಕೊಳ್ಳಿಕ್ ಹೆಂಗ್ ನಾಡ್ತದ ನೋಡಿ ಗಂಧ. ಮತ್ತ ಗಂಧ ಕೆತ್ತಿ ಕೆತ್ತಿ ಬೆಂಕಿ ಒಳಗೆ ಹಾಕ್ರಿ, ಸುಟ್ಟ ಬೂದೆ ಕತ್ಕರೆ ಗಮ್ಮ 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 ಸುವಾಸನೆ ಹೊಗಿ ಕೊಡ್ತದ. ತನ್ನ ಮೈ ಸಂಸ್ಕೊಂಡ್ರು ಆನಂದ ಹೊಗಿ ಕೊಡ್ತತಿ. ಅದು ಸುಟ್ಕೊಂಡು ಬೂದೆ ಆದ್ರೂ ಆನಂದ ಕೊಡ್ತತಿ. ಸಂತ್ರ ಹೆಂಗಿದಾರ ಅಂತಂದ್ರ ಗಂಧದ ಕಟ್ಟಿಗೆ ಇದ್ದಂಗದ. ಓದಿನ ಕಡ್ಡಿ ಐತ್ ನೋಡ್ರಿ, ಓದಿನ ಕಡ್ಡಿ ಹಚ್ಚಿರ್ತೀರಿ, ತನ್ನ ಮೈ ತಾ ಸುಟ್ಕೊತತಿ, ಎಲ್ಲರಿಗೂ ಘಮ 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 ಸುವಾಸನೆ ಹೊಗಿ ಕೊಡ್ತತಿ. ತಾ ನಾಶಾಗಿ ಹೋಗ್ತತಿ ಸುಟ್ಟ, ಆದ್ರ ಎಲ್ಲರಿಗೂ ಆನಂದ ಕೊಡ್ತತಿ. ಸಂತರ ಹೆಂಗದಾರಪ್ಪ ಅಂತಂದ್ರ ಗಂಧದ ಕಟ್ಟಿಗೆ ಇದ್ದಂಗದಾರ. ಅಂತ ಸಂತರ ಒಂದ ಸೇವಾ, ಶರಣರ ಮಹತ್ತರ ಒಂದು ಸೇವಾ ಮಾಡಿದ್ದಾದ್ರ ಆ ಸೇವಾ ಪರಮಾತ್ಮ ಮೂಡ್ತತಿ ಅಂತ ಹೇಳ್ತಾರೆ. ಅದಕ್ಕೆ ಸಂತರ ಮಳಿಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡುದು, ಅವ್ರಿಗೆ ಪ್ರಸಾದ ಮಾಡಿಸೋದು. ಎಲ್ಲಾ ಊರೊಳಗ ಬಾಳ್ರಿ ಪಾಂಡುರಂಗನ ಗುಡಿಗೆ ಬಂದು ನಿಂತಿರ್ತ. ನಮ್ಮ ಮನೆಗೆ ಬರ್ಬರ್ರಿ ಪ್ರಸಾದ, ನಮ್ಮ ಮನೆಗೆ ಬರ್ಬರ್ರಿ ನಾಷ್ಟ, ಚಾಕ್ ಬರ್ರಿ. ಯಾಕಪ್ಪ ತಿನ್ನ ಇಲ್ಲಿ ಯಾರಿಗೂ ಅದ್ ಮಾಹಿತಿ ಇಲ್ಲ. ಅದಕ್ಕ ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನ ಒಂದು ಪಿಂಡಿ ಉತ್ಸವ, ಒಂದು ಸತ್ಸಂಗ, ಪರಮಾತ್ಮನ ಒಂದು ಪ್ರತಿ ವರ್ಷಕ್ಕೆ 3 ದಿವಸ ಇಲ್ಲಿ ಯಾಕೆ ನಡೀತೈತಿ ಅಂತಂದ್ರ ಸಂಸಾರದೊಳಗೆ ಏನೋ ನಮ್ಮ ಪಾಪಾಗಿರ್ತಾವ, ಏನೋ ಏನಾಗಿರ್ತಾವ, ತಪ್ಪಾಗಿರ್ತಾವ. ಶರೀರ ಅಂದ್ರೆ ಏನ್ರಿ ಇದು? ಮೊಬೈಲ್ನಾಗ ನಮ್ ಬ್ಯಾಟ್ರಿ ಇದ್ದಂಗ. ಮಾತಾಡ್ ಬ್ಯಾಟ್ರಿ ಡೌನ್ ಆತಂದ್ರೆ ಫೋನ್ ಹತ್ತದಿಲ್ಲ ಅದ. ಮತ್ತ ಕರೆಂಟಿಗೆ ಚಾರ್ಜ್ ಹಾಕಿದಾಗ ಫುಲ್ ಬ್ಯಾಟ್ರಿ ಚಾರ್ಜ್ ಆದಾಗ ಮತ್ತೆ 8 ದಿನ ಮಾತಾಡಕ್ ಬರ್ತೈತಿ ನಮಗ್. ಹಂಗ ಮನುಷ್ಯ ದೇಹ ಅಂದ್ರೆ ಇದು ಒಂದು ಮೊಬೈಲ್ನಾಗ ಬ್ಯಾಟ್ರಿ ಇದ್ದಂಗ. ಸಂಸಾರದೊಳಗ ತಿಳಿದು ಆಗಿರ್ತಾವ, ತಿಳಿದು ತಪ್ಪ ತಿಳಿಲಾರ್ದು ಆಗಿರ್ತಾವ. ಈ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗಿರ್ತತಿ. ವರ್ಷಕ್ಕೊಮ್ಮೆ ಸತ್ಸಂಗದೊಳಗೆ ಬಂದ ಈ ಪುರಾ ಪುಣ್ಯ ಕಥೆಗಳು ಕೇಳೋದ್ರಿಂದ ಶರೀರ ಮತ್ತೆ ಚಾರ್ಜ್ ಆಗಿ ಮತ್ತೆ 365 ದಿವಸ ಚಂದಾಗಿದ್ದು ಬ್ಯಾಟ್ರಿ ನಮಗ್ ಕೆಲಸ ಕೊಡ್ತೈತಿ. ಅದ್ರ ಸಲುವಾಗಿ ವರ್ಷಕ್ಕೊಮ್ಮೆ 3 ದಿನ ಉತ್ಸವ ಮಾಡುತ್ತಿದ್ರು. ಅದಕ್ಕ ನೀವೆಲ್ಲ ತಾಯಂದಿರು ಮನೆಯೊಳಗೇನೋ ಕೆಲಸ ವಗೇರಿಗಳ ಬಿಟ್ಟು ಬಂದಿರ್ತೀರಿ. ಏನೋ ಸಣ್ಣ ಸಣ್ಣ ಕೂಸ್ ಇರ್ತಾವ, ದನ ಕರ, ಏನೋ ಹಾಲು ಕಾಯಿಸಿ ಹಂಗೆ ಹೆಪ್ಪ ಹಾಕಲಿ ಹಂಗೆ ಬಂದಿರ್ತೀರಿ. ಯಾಕೆ ಮನಸ್ಸ ಕಡೆ ಹೋಗ್ಬಾರ್ದು. ಇನ್ನೊಟ್ಟು ಹೇಳಿಲ್ಲ ಅಂದಾಗ ಬಿಡುದು ಚಲೋ. ಹಂಗಾಗಿತ್ತೇವ ಒಂದ್ ಊರಾಗ ಹಿಂಗ ಕೀರ್ತನ್ ಹೇಳಾತಿದ್ದೀವು. ಹಿಂಗ ಮಂದಿ ಬಾಳ ಕುಡಿತು. ಒಂದು ಮುದುಕಿ, ದಪ್ಪನ ಮುದುಕಿರಿಕಿ, ದೊಡ್ಡ ಮಂಟಂದಾಗ ಕುಂತಿಳ್ಳಕಿ. ಆಕೆ ಅಂದ್ರು ಬಿಕ್ಕಿ 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 ದೊಡ್ಡ ದನಿ ತೆಗೆದು ಅಳಾಕತ್ತಿ ಬಿಟ್ರು. ನಾವಂದು ಕೀರ್ತನ ಬಂದ್ ಮಾಡಿ, ಯವ್ವ ತಾಯಿ ಅಮ್ಮ ನನ್ನ ಕೀರ್ತನ ನಿನ್ನ ಮನುಷ್ಯನ ಮೇಲೆ ಏನು ಪರಿಣಾಮ ಆಗೈತಿ ಹೇಳ ತಾಯಿ. ಕಲ್ಲು ಹಚ್ಚ ನೀನು ಕೀರ್ತನಕ್ಕೆ ಅಂದಳ. ಯಾಕೆವ ಹಿಂಗ್ ಮಾತಾಡತ್ತಿ? ಸಿಟ್ಟಿಲೆ ಮಾತಾಡತ್ತಿಲ್ಲ ಹುಡುಗ, ನೀನು ಸಣ್ಣವೇ ಸಿಟ್ಟಿಲೆ ಮಾತಾಡತ್ತಿಲ್ಲ. ಯಾಕೆ ನನಗೆ ದುಃಖ ಬಂದತ್ತೀನಿ ನೋಡಿ ಕಾಸ. ನಾನು ನೋಡಿ ನಿನಗ್ಯಾಕೆ ದುಃಖ ಆತೇವ? ನಿನಗೆ ನನಗೆ ಏನ್ ಸಂಬಂಧ ಅಂತನ್ರಿ ನಾ. ಅಯ್ಯ ಸಂಬಂಧ ಕೇಳತ್ತೇನ ಹೇಳ್ತಾನ ತಡಿಯಲ್ಲ. ಹೇಳ್ತ ಮೊನ್ನೆ ಕಟ್ಟಾಕ ಬಂದದೊಂದು ಎಮ್ಮಿ ಕರ ಇತ್ತು. ಅದನ್ನು 50,000 ಬೇಡ ಹೋಗಿ ಮಂಡಗಳು ತಯಾರಿತ್ತ. ಆ ಎಮ್ಮಿ ಕರ ಕೊಟ್ಟಿದ್ರೆ 50,000 ರೂಪಾಯಿ ಮೊಳಕಟ್ಟಾಗಿ ಇಟ್ಕೊತೀನಿ ಹುಡುಗ. ನಾ ತಪ್ಪು ಮಾಡೀನಿ. ಯಾಕೆವ ಅಣ್ಣ ಆಕೇನು ಹೇಳಿದ್ರು, 8 ದಿನ ಒದರ್ತಿ ಎಮ್ಮಿಕರ. ರಾತ್ರಿ ನೀರು ಕೊಡ್ಲಿಲ್ಲ, ದಾನೆ ತಿನ್ಲಿಲ್ಲ, ಮೇವು ತಿನ್ಲಿಲ್ಲ. 8 ದಿನ ರಾತ್ರಿ ಒದರಿ 8ನೇ ದಿನಕ್ಕೆ ಸತ್ತೆ. ಒಳಕಾಗ್ತಿಲ್ರಿ. ಅಲ್ವೇ ನಿನ್ನೆ ಕರ ಸತ್ರ ನಾಯಿ ನನಗ್ಯಾಕ್ರೆ ನೀನು ಅಂತ ಅಲ್ಲ ತಮ್ಮ.
ನೀನು 2 ತಾಸ ಆತಲ್ಲ ಒತ್ತಕತ್ತೆ ನಾನು ಎಮ್ಮೆ ಕರೆದಾಗ ನೀನು ಸಾತ್ತಿ ಸಾಲ ದುಃಖ ಬಂದ ಅಂತ ಆಯ್ತು ಅದಕ್ಕೆ ನಿನ್ನಟ್ಟು ಹೇಳಿಲ್ಲ ಬರುತ್ತಲ್ಲ ಯಾಕೆ ಪ್ರಸಾದನ ಮಾಡಿದಾರ ಮತ್ ನಮ್ಮ ಸ್ವಂತ ನಾಳೆ ಏಕಾದಶಿ 12 ಸಮಯಕ್ಕೆ ಬಂತಂದ್ರೆ ಯಾರ ಪ್ರಸಾದ ಮಾಡೋದಿಲ್ಲ ಈಗ ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಇನ್ನಟ್ಟು ಹೇಳಲಿಲ್ಲ ಅಂದಾಗ ಬಿಡುತ್ತೆ ಚಲೋ ಮತ್ ಬೆಳಗ್ಗೆ ತೋರಿ ಅವ್ ಯಾವ ನಾವು ಮನೆಗೆಲ್ಲ ಕೆಲಸ ಬಿಟ್ಟು ಬಂದೆವು ಗವನ ಮನೆಗೆ ಹೋಗ್ಬೇಕು ಅಂತಂದ್ರ ಮಾತಿಂದ ಬಡಗಿ ತಗೊಂಡ್ಬರ್ಬಾರ್ದು ಅದಕ್ಕೆ ಬೇಡಲ್ಲ ಆ ಕಡೆ ಹೋಗ್ತಾರೆ ಕ್ಷಮಾಚಾರ ಅಪರಾಧ ಮಹಾರ ಅನ್ಸಿದ್ದು ಏನೋ ಹೇಳೋ ಸಂದರ್ಭದೊಳಗೆ ಬಾಯಿಂದ ತಗಲ್ ನುಡಿ ಬಂದಿರ್ಬೇಕು ಲೋಪದೋಷ ತದೇ ಆಗಿರ್ಬೇಕು ನಾವೇನು ಪಕ್ಕ ಶಾಲೆಯರಲ್ಲ ಪಂಡಿತರಲ್ಲ ಏನೋ ಮಸ್ತಕ ಜ್ಞಾನ ತುಂಬಿದ ಪರಮಾತ್ಮ ಬಾಯಿಂದ ನುಡಿಸ್ತಾವನು ಅವನು ನಮ್ದು ಏನು ಇಲ್ಲ ಇಲ್ರಿ ಗಾದಿ ಬಿಟ್ಟು ತೆಳಗಿದ್ದ ನಾ ಏನ್ ಹೇಳೇನು ನನಗ ಗೊತ್ತಿರೋದು ಅದಕ್ಕೆ ಪರಮಾತ್ಮನ ಸ್ವರೂಪ ಇರ್ತೈತಿ ನೀವು ಇಷ್ಟೊತ್ತನ ಶಾಸ್ತ್ರ ಇದ್ದ ಕುಳಿತು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಪಾಂಡ್ರಂಗ ಐಶ್ಯ ಆರೋಗ್ಯ ಹೋಗೋದಕ್ಕೆ ಭಾಗ್ಯ ಕೊಟ್ಟರೆ ನಿಮ್ಗೆಲ್ಲ ಕೃಪಾ ಆಶೀರ್ವಾದ ಮಾಡ್ಲಂತ ನಾನು ಬೇಡ್ಕೊಂಡು ಪರಮಾತ್ಮ ಕಡೆ ಈ ಸೇವಾಕ ನಮಗೆ ನಾನು ಕೊಡ್ತೀನಿ तुका मन गोना चंदा नाचे आएंगे तुका मन गोना चंदा नाचे आएंगे पैसे तो में जागे चंदा जाना पैसे तो में जागे चंदा जाना अवतार तो मधुराय करना अवतार तो मधुराय करना उतराय जाना ಬಂದ್ ಮಾಡ್ಲಿ ನೈವೇದ್ಯ ತೋರ್ಸ್ಕೊಂತಾರೆ ನೈವೇದ್ಯ ತೋರ್ಸಾರಿ ಕಪಡ ಹಾಕೊಂಡ್ರಿ ಆರ್ತಿ ಜ್ಞಾನ ರಾಜ ಮಾನವ ಬದಲ ಮಾಜ ಜ್ಞಾನ ರಾಜ ಅವತಾರ ಪಾಂಡವಲ್ಲ ನಾಮ ಕೇವಲ ಜ್ಞಾನ ಆರ್ತಿ ಜ್ಞಾನ ರಾಜ ಮಹಾ ಕೈವಲ ಪೂಜಾ ಸೇತು ಸಾಧು ಸಂತ ಮಾನವ ಬದಲ ಮಾಜ ಜ್ಞಾನ ರಾಜ ಸಗಟ ಭಯ ಭೋಲೆ ವಿಶ್ವಾಸ ಮಾತು ಕೇಳೆ ರಾಮನಾಥ ಆಯು ಮಸ್ತಕ ಆರ್ತಿ ಜ್ಞಾನ ರಾಜ ಮಹಾ ಕೈವಲ ಪೂಜಾ ಸೇತು ಸಾಧು ಸಂತ ಮಾನವ ಬದಲ ಮಾಜ ಜ್ಞಾನ ರಾಜ ಗಾರಿಲ ಧಾಮನ ಶರಣಾರವಾಣ ಗಾಯನ ರೂಪ ಪ್ರೇಮಾಲಿಂಗನ ಆನಂದ ಪೂಜನ ಭಾವೋ ಪರಿಣಾಮ ಸಾಲರ ಕುಮಾರ ಕುಮಾರ सुकरिताय पांडुरंगाय संतासनिर हेतमयुक्तसे काय मागितो तुकामणि आता उधार को मगते काय संतास ज्ञानदेव तुकाराम ज्ञानदेव तुकाराम ज्ञानदेव तुकाराम 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 बोला मंडलेकर विठ्ठल श्री ज्ञानदेव तुकाराम ಈಗ ಪ್ರಸಾದಕ್ಕೆ ಟೈಮ್ ಆಗೈತಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕ್ರಿ ಯಾರು ಹಂಗ ಹೋಗ್ಬಾರ್ದು ಈಗ ಕೀರ್ತನ ಮಂಗಲ ಆಯ್ತು ಎಲ್ಲಾರು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ತಾಯಂದ್ರು ಗುರು ಹಿರಿಯರು ಎಲ್ಲರೂ ನಾಳೆ ಏಕಾದಶಿ ಪುಣ್ಯ ಪರ್ವಕಾಲಕ್ಕೆ
ಯೂಟ್ಯೂಬ್